ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಸ್ಲೀವ್ಸ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಲೀವ್ನ ಸ್ಟಿಚ್ ಮಾಡಿದ ನಂತರ ಈ ರೀತಿ ಸ್ಟ್ರೇಟಾಗಿ ಸ್ಟಿಚ್ ಬರೋ ಹಾಗೆ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. 1/2 ಇಂಚ್ ಕೂಡ ಆ ಕಡೆ ಈ ಕಡೆ ಆಗದೆ ಸ್ಟ್ರೇಟಾಗಿ ಲೈನ್ ಬರೋ ಥರ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮೊದಲು ಲೈನಿಂಗ್ ಫ್ಯಾಬ್ರಿಕ್ನ 4 ಫೋಲ್ಡ್ ಆಗಿ ಇಟ್ಕೊಳ್ಬೇಕು. 4 ಫೋಲ್ಡ್ ಆಗಿ ಇಟ್ಕೊಂಡ ನಂತರ ಕ್ಲೋಸ್ಡ್ ಪಾರ್ಟು ನಮ್ಮ ಸೈಡ್ ಬರಬೇಕು. ಇವಾಗ ಸ್ಲೀವ್ ಲೆಂತ್ ಎಷ್ಟಿದೆ ಅನ್ನೋದು ನೋಡ್ಕೊಳ್ಬೇಕು. ಸ್ಲೀವ್ ಲೆಂತ್ ಬಂದುಬಿಟ್ಟು 9.5 ಇಂಚ್ ಇದೆ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು, ಅಂದರೆ 10.5 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ಅದಾದ ನಂತರ ಸ್ಕೇಲಿಂದ ನೀಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು. 10.5 ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಕೆಳಗಡೆಗೆ 3 ಇಂಚ್ ಒಂದು ಮಾರ್ಕ್ ಮಾಡಬೇಕು. 3 ಇಂಚ್ ಆದರೂ ತೊಗೊಳ್ಳಿ, 3.5 ಇಂಚ್ ಆದರೂ ತೊಗೊಂಡ್ರೂ ನಡೆಯುತ್ತೆ. 3 ಇಂಚ್ ತೊಗೊಳ್ತಾ ಇದ್ದೀನಿ. ಅಲ್ಲೊಂದು ಲೈನ್ ಡ್ರಾ ಮಾಡಬೇಕು. ಇವಾಗ ಸ್ಲೀವ್ ರೌಂಡು ಕೆಳಗಡೆ ಎಷ್ಟಿದೆ ನೋಡ್ಕೊಳ್ಬೇಕು. ಸ್ಲೀವ್ ರೌಂಡ್ ಬಂದುಬಿಟ್ಟು 5.5 ಇಂಚಿದೆ. ಎಷ್ಟಿರುತ್ತೆ ಅಷ್ಟು ನೋಡಿ ತೊಗೊಳ್ಬೇಕು. 5.5 ಇಂಚು ಕರೆಕ್ಟ್ ಫಿಟ್ಟಿಂಗು ಅಲ್ಲಿಗೆ ಬರಬೇಕು. 5.5 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ನಂತರ ಹಾರ್ಮೋಲ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಹಾರ್ಮೋಲು ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಟೇಪ್ನ ಹಿಡಿದು ಹಾರ್ಮೋಲ್ನ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಅಳತೆ ಮಾಡ್ಕೊಳ್ಬೇಕು. 8 ಇಂಚು ಬಂದಿದೆ ಹಾರ್ಮೋಲು. ಇವಾಗ ಹಾರ್ಮೋಲು ಮಾರ್ಕ್ ಮಾಡಬೇಕು. 8 ಇಂಚ್ ಬಂದಿದೆ ಅಲ್ವಾ, 3/4 ಇಂಚು ಕಡಿಮೆ ಮಾಡಬೇಕು. 1/2 ಇಂಚ್ ಆದರೂ ಕಡಿಮೆ ಮಾಡಿ. ನಾನು 3/4 ಇಂಚ್ ಕಡಿಮೆ ಮಾಡ್ತಾಯಿದ್ದೀನಿ. 7.25 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ, ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. 3/4 ಇಂಚ್ ಆದರೂ ಮಾಡಿ, 1/2 ಇಂಚ್ ಆದರೂ ಮಾಡಿ. ಇವಾಗ ಮೇಲೆ ಏನು ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿಂದ ಹಾರ್ಮೋಲ್ಗೆ ಈ ಥರ ಡೌನಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಟೇಪಿಂದ 8 ಇಂಚ್ ಬಂದಿದೆ ಇಲ್ವಾ ಅಂತ ಅಳತೆ ಮಾಡ್ಕೊಳ್ಬೇಕು. 8 ಇಂಚು ಬಂದಿದೆ. ಅದಾದ ನಂತರ 2 ಲೈನ್ನ ಜಾಯಿನ್ ಮಾಡ್ತಾಯಿದ್ದೀನಿ. ಇವಾಗ ಶೇಪ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಲೀವ್ಸಿಗೆ ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸ್ಲೀವ್ ಡೌನ್ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಈ ರೀತಿ 1/2 ಇಂಚ್ ಮಾರ್ಕ್ ಮಾಡಬೇಕು. ಈ ರೀತಿ ಮಾರ್ಕ್ ಹಾಕಿ ಕಟ್ ಮಾಡಬೇಕು. ಸ್ಲೀವ್ಸಿಗೆ ಶೇಪ್ ಕೊಟ್ಟಿರ್ತೀವಲ್ಲ ಅದು ಫ್ರಂಟ್ ಸೈಡ್ ಬರಬೇಕು. 2 ಅಪೋಸಿಟ್ ಸೈಡು ಇರಬೇಕು ಕಟ್ ಮಾಡುವಾಗ. ಸ್ಲೀವ್ಸು 2 ಪಾರ್ಟ್ ಮಾತ್ರ ಈ ರೀತಿ ಕಟ್ ಮಾಡಬೇಕು, ಅಪೋಸಿಟ್ ಆಗಿ ಇರಬೇಕು. ಈ ರೀತಿ ನಾಚ್ ಹಾಕಬೇಕು. ನಂತರ ಸ್ಲೀವ್ಸ್ಗೆ ಅಪೋಸಿಟ್ ಆಗಿ ಮಾರ್ಕ್ ಮಾಡಬೇಕು. ಅದು 2 ಫ್ರಂಟ್ ಸೈಡ್ ಬರಬೇಕು. ನಾನಿಲ್ಲಿ ಸ್ಲೀವ್ಗೆ ಪೈಪಿಂಗ್ ಥ್ರೆಡ್ನ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ಮೊದಲು ಸ್ಲೀವ್ ಇರುತ್ತಲ್ಲ ಅದು ರೈಟ್ ಸೈಡಿಗೆ ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡಬೇಕು. ಇದು ರೆಡಿಮೇಡ್ ಪೈಪಿಂಗ್ ಥ್ರೆಡ್ ಇದು. ನಾನು ಹಾಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ರೈಟ್ ಸೈಡ್ ಇರುತ್ತಲ್ಲ ಸ್ಲೀವ್ಗೆ ಅಲ್ಲೇ ಅಟ್ಯಾಚ್ ಮಾಡಬೇಕು. ನಂತರ ಮೇನ್ ಪಾರ್ಟ್ ಕೂಡ ರೈಟ್ ಸೈಡ್ ಇಡಬೇಕು. ಲೈನಿಂಗು ಮತ್ತು ಮೇನ್ ಪಾರ್ಟ್ನ ರೈಟ್ ಸೈಡ್ ಇಟ್ಟು ಜಾಯಿನ್ ಮಾಡಬೇಕು. ಮೇನ್ ಪಾರ್ಟು ಮತ್ತು ಲೈನಿಂಗ್ನ 2 ರೈಟ್ ಸೈಡ್ಗೆ ಇಟ್ಟು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದ ನಂತರ ಮತ್ತೆ ತಿರುಗಿಸಿ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ನಾರ್ಮಲ್ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ಥರನೇ ಸ್ಟಿಚ್ ಮಾಡಬೇಕು. ಈ ಥರ ಸ್ಟಿಚ್ ಹಾಕಿದ ನಂತರ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ 2 ಜಾಯಿನ್ ಮಾಡಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಬೇಕು. ಇವಾಗ ನಾನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅಟ್ಯಾಚ್ ಮಾಡುವಾಗ ಶೇಪ್ ಕಟ್ ಮಾಡಿರೋದು ಫ್ರಂಟ್ ಪಾರ್ಟ್ಗೆ ಬರಬೇಕು. ಅಟ್ಯಾಚ್ ಮಾಡುವಾಗ ಬ್ಲೌಸ್ಗೆ ಸ್ಲೀವ್ನ ಎಳಿಬಾರ್ದು, ಕರೆಕ್ಟಾಗಿ ಬರಬೇಕು. ನೋಡಿ, ಸ್ಲೀವ್ ಅಟ್ಯಾಚ್ ಮಾಡಿದಾಗ ಯಾವ ರೀತಿ ಕರೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಏನೂ ಬರೋಂಗಿಲ್ಲ. ಮತ್ತು ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ.
ಇವಾಗ ಸ್ಲೀವ್ನ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಸ್ಲೀವ್ ರೌಂಡ್ ಬಂದುಬಿಟ್ಟು 5.5 ಇಂಚ್ ಇದೆ ಅಲ್ವಾ, ಅಲ್ಲಿಗೆ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಕರೆಕ್ಟ್ 2 ಇಂಚಿಗೆ. ಆರ್ಮೋಲ್ ಕೂಡ 8 ಇಂಚಿಗೆ ಬಂದಿದೆ. ಇವಾಗ ನೋಡಿ ಅಳತೆ ಮಾಡ್ತಾ ಇದ್ದೀನಿ. 8 ಇಂಚು ಬಂದಿದೆ. ಲೈನ್ ಕೂಡ ಸ್ಟ್ರೇಟ್ ಆಗಿ ಬಂದಿದೆ. ನೋಡಿ ಯಾವ ರೀತಿ ನೀಟಾಗಿ ಬಂದಿದೆ ಅಂತ, ಸ್ಟ್ರೇಟ್ ಆಗಿ ಬಂದಿದೆ. ಹಾಗೆ ಪಕ್ಕಕ್ಕೆ ಕೂಡ ಈ ರೀತಿ ಎಕ್ಸ್ಟ್ರಾ ಸ್ಟಿಚ್ನ ಹಾಕಬೇಕು. ಸ್ಲೀವ್ನ ಜಾಯಿಂಟ್ ಮಾಡಿದಾಗ ಕೂಡ ಕೆಳಗಡೆ 2 ಸೈಡ್ ಕೂಡ ಈಕ್ವಲ್ ಆಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.